ಅವರು ಒಂದು ಕಾರ್ ಬೇಕಂತ ಕೇಳಿದಾಗ ಗಾಡಿ ಟ್ರೇಸ್ ಮಾಡಿರೋರು. ಟ್ರೇಸ್ ಮಾಡಿದ್ಮೇಲೆ 5,000 ರೂಪಾಯಿ ಟೋಕನ್ ಅಮೌಂಟ್ ಹಾಕಿದ್ರು. ಹಾಕಿದ್ಮೇಲೆ ನಾನಂದ್ರೆ ಅಡ್ರೆಸ್ ಕೊಟ್ಟು ನೀವು ಅವ್ರಿಗೆ ನೋಡ್ಕೊಂಡು ಬೇಡ ಸರ್ ನೀವು ಬನ್ನಿ ಕರ್ಕೊಂಡು ಹೋಗ್ತೀನಿ. ಬಂದಮೇಲೆ ಟ್ರಯಲ್ ಮಾಡಿದ್ರೆ ಎಲ್ಲ ಮಾಡಿದರು. ಹಾಗಾಗಿ ಕ್ರಾಸಿಂದ ರೈಟ್ ತೊಗೊಂಡೋಗಿ ಇನ್ನೊಂದು ಪಬ್ಲಿಕ್ ಸ್ಕೂಲ್ ಪಕ್ಕದಲ್ಲಿ ಒಂದು ಫಾರ್ಮ್ ಹೌಸ್ ಅಂತ ಅವ್ರದ್ದು ಅಲ್ಲಿ ಕರ್ಕೊಂಡೋಗಿ ಒಳಗಡೆ ಕೂರಿಸಿ ದುಡ್ಡು ಕೊಡ್ತೀವಿ ಅಂತ ಒಂದು ಒಳಗಡೆ ಕರ್ಕೊಂಡೋಗಿ ಅವಾಗೆ ಅವರು ನಾವು ಒಳಗಡೆ ಹೋದ್ಮೇಲೆ ಒಂದು 14ರಿಂದ 16 ಜನ ಬಂದಿದ್ದಾರೆ. ಬಂದು ಕೇಸಿ ಬೆಡ್ರೂಮಲ್ಲಿ ತೊಗೊಂಡೋಗಿ ಅವ್ರು 2 ಲಾಂಗ್ ಮತ್ತು ಅದೊಂದು ಸ್ಟಂಗನ್ ಅಂತೇಳಿ ಒಂದು ಎಲೆಕ್ಟ್ರಿಕ್ ಇದು ಶಾರ್ಟ್ ತೊಗೊಂಡು ಬಂದು ಕುಂದಿಸಿದ್ರು. ನೀವು ಗುಲ್ಬರ್ಗದಲ್ಲಿ ಎಷ್ಟು ಬಿಸ್ನೆಸ್ ಮಾಡ್ತಾ ಇದ್ದೀರಿ ಅಂತ ನಮ್ಗೆ ಗೊತ್ತು. ಪ್ರತಿ ತಿಂಗಳು 1,00,000 ರೂಪಾಯಿ ಕೊಡಬೇಕು ನಮಗೆ. ಮತ್ತು ಆಮೇಲೆ ಇಲ್ಲಿಂದ ಹೋಗ್ಬೇಕಾದ್ರೆ ಒಬ್ಬೊಬ್ಬರು 20 ಲಕ್ಷ ಕೊಡಬೇಕು. ಮತ್ತು ನೀವು ತಂದಿರೋ ಗಾಡಿಗಳು ಬಿಟ್ಟು ಹೋಗ್ಬೇಕು. ಇದನ್ನು ಎಲ್ಲಿ ಹೊರಗಡೆ ಹೇಳೋಕ್ಕೆ ಇಲ್ಲ. ಹೊರಗಡೆ ಹೇಳಿದ್ರೆ ನೀವು ಮನೆಯಲ್ಲಿ ಬಂದು ಕೇಸಿ ಮನೆಗೆ ಬಂದು ಎತ್ಕೊಂಡು ಬಂದು ಕೆಲಸ ಮಾಡ್ತೀವಿ ಅಂತ ಹೇಳ್ತೀವಿ. ಆದಮೇಲೆ ನಾವು ಅಲ್ಲಿ ಒಪ್ಕೋಬೇಕಾಯ್ತು. ನಮಗೇನು ಬೇರೆ ಆಪ್ಷನ್ ಇರಲಿಲ್ಲ. 28 ತಾಸು ರೂಮ್ನಲ್ಲಿ ಹಾಕೊಂಡು 18 ತಾಸು ಹೊಡೆದಾರೆ ಕಂಟಿನ್ಯೂ. 18 ತಾಸು. ಮತ್ತು ಆಮೇಲೆ ದುಡ್ಡು ಅರೇಂಜ್ ಮಾಡಿಸಿ 50,000 ರೂಪಾಯಿ ನಮ್ಮ ಬೇರೆ ಲೆಕ್ಕಿದವ್ರ ಅಕೌಂಟಿಂದ ಹಾಯಿಸ್ಕೊಂಡು ಅವಾಗ ಅದೇ ದುಡ್ಡನ್ನು ತೊಗೊಂಡೋಗಿ ಸ್ವಲ್ಪ ಬಾರ್ ರೆಸ್ಟೋರೆಂಟು ಮತ್ತು ಪೆಟ್ರೋಲ್ ಬಂಕಲ್ಲಿ ಅದೇ ಯೂಸ್ ಮಾಡ್ಕೊಂಡವ್ರು. ಅದು ಕೂಡ ಸ್ಟೇಟ್ ರೆಫರೆನ್ಸ್ ಬರ್ಸಿದ್ದೀನಿ ಸರ್. ಇವಾಗ ಅದಾದಮೇಲೆ ಸಾಯಂಕಾಲ 5 ಗಂಟೆಗೆ ಪೊಲೀಸ್ ಅಟ್ಯಾಕ್ ಮಾಡಿದರು. ಅಷ್ಟಕ್ಕೆ ಮೊದಲು 7 ಗಂಟೆವರೆಗೂ ಅವ್ರು ಟೈಮ್ ಕೊಟ್ಟಿದ್ರು. ದುಡ್ಡು ಏನಾದ್ರು ಬರಲಿಲ್ಲ ಅಂದರೆ ನಮ್ಮನ್ನ ಬೇರೆ ಜಾಗಕ್ಕೆ ಶಿಫ್ಟ್ ಮಾಡಬೇಕು ಅಂತ. ಪೊಲೀಸವರಿಗೆ ಮದ್ದು ಸಿಕ್ಕಿದೆ, ಅದು ಎಲೆಕ್ಟ್ರಿಕ್ ಗನ್ ಸಿಕ್ಕಿದೆ, ಮತ್ತು ಚಮಕಿ ಗಡಗೆ ಎಲ್ಲ ಅಲ್ಲಿ ಜಾಗಗಳೆಲ್ಲ ಸಿಕ್ಕಿದೆ. ಅವ್ರು ಬಂದು ಇದು ಮಾಡ್ಕೊಳ್ಳೋಕ್ಕೆ ನಾವು ಉಳಿದಾಗ ಇಲ್ಲಾಂದರೆ ಇಷ್ಟೊತ್ತಿಗೆ ಏನಾಗ್ತಿತ್ತೋ ಗೊತ್ತೇ ಇಲ್ಲ. 28 ತಾಸು ಮನೆ ಆಚೆಗೆ ಬಿಟ್ಟಿಲ್ಲ. ಇವಾಗ ಇದೇನಂತ ಯಾಕಂದ್ರೆ ಮತ್ತೆ ಆಮೇಲೆ ಇವಾಗ ನಾನು ಹಾಸ್ಪಿಟಲ್ ಅಡ್ಮಿಟ್ ಆಗಿದೆ. ಆದಮೇಲೆ ಅವರೆಲ್ಲ ಹೊರಗಡೆ ಅಲ್ಲೇ ಕೂತ್ಕೊಂಡು ಬೇಸಿ ಮೀಟಿಂಗ್ ಮಾಡ್ತಾಯಿದ್ದೆ. ಈ ಥರ ಮತ್ತೆ ನಾನು ಇವಾಗ ಎಲ್ಲರೂ ಇರಲ್ಲ, ಮನೇಲಿ ಇರ್ತೀವಿ, ಓಡಾಡ್ತಿರ್ತೀವಿ, ತೊಗೊಂಡೋಗಿ ದಬ್ಬಳಿಕೆ ಮಾಡಿ ಒಪ್ಪಿಸ್ಕೊಂಡು ಒಪ್ಪಿಸಿ ಮತ್ತು ಆಮೇಲೆ ಏನು ಮಾಡೋದು ಯಾರು ಜವಾಬ್ದಾರಿ ಏನು. ಅದಕ್ಕೋಸ್ಕರ ಏನಾಗಿದೆ ಏನಂತ ರಮೇಶ್ ಅನ್ನೋದು ಏನಿತ್ತು ಸರ್. ರಮೇಶ್ ಇನ್ನೊಂದು ವಕೀಲಿದ್ದ, ವಕೀಲು ಇದು ಕೂಡ ಸ್ಟೇಟ್ಮೆಂಟ್ ಬಂದಿದೆ ನ್ಯೂಸಲ್ಲಿ. ಏನು ವಕೀಲ್ ಮನೆಯಲ್ಲಿ ಅದು ಅದರಲ್ಲಿ ವಕೀಲರು ಕೂಡ ಪಾತ್ರ ಇದೆ. ಇನ್ನೂ 4 ಜನ ಸಿಕ್ಕಿಲ್ಲ. ಅದು 12 ಜನ ಬರ್ಸಿದ್ವಿ ನಮಗೆ ಗೊತ್ತಿರೋಂಗೆ. ಅಲ್ಲಿ 7 ಜನ ಇದ್ದಾರೆ. ಅದಾದಮೇಲೆ ನಮಗೆ ಹೊರಗಡೆ ಬಂದಮೇಲೆ ಏನು ಅಪಾಯ ಆಗಬಾರ್ದು. ಈಗ ನಮಗಿರೋ ನೋವಂದರೆ ಅನುಭವಿಸೋಕೆ ಆಗ್ತಾಯಿಲ್ಲ. ಪ್ರೈವೇಟ್ ಜಾಗದಲ್ಲೆಲ್ಲ ಕರೆಂಟ್ ಕೊಟ್ಟಿದ್ದಾರೆ. ಇನ್ನು ನಾನು ಇವತ್ತಿಗೂ ಅಡ್ಮಿಟ್ ಆಗಿಲ್ಲ, ಯಾರು ಎಲ್ಲಿ ನಾನು ಹಾಸ್ಪಿಟಲ್ಗೆ ಹೋಗಿಲ್ಲ, ಭಯದಿಂದ. ಲಾಸ್ಟ್ ಟೈಮ್ ಇದೆ ಪೊಲೀಸ್ ಸ್ಟೇಷನ್ ಎಮರ್ಜೆನ್ಸಿ ಮಾಡಿಸಿದಾಗ 14 ತಾಸು ಇದ್ದೀನಿ ಹಾಸ್ಪಿಟಲಲ್ಲಿ. ಆಮೇಲೆ ಮನೆಯಲ್ಲಿದ್ದೀನಿ. ಈಗಾದರೂ ಹೊರಗಡೆ ಹೋಗ್ಬೇಕಾದ್ರೆ ಇದೇ ಭಯ ಇದೆ. ಇನ್ನು ಟ್ಯಾಬ್ಲೆಟ್ ತೊಗೊಂಡಿಲ್ಲ, ಏನು ಒಂದು ಇಲ್ಲಿ ಹೊರಗಡೆ MRI ಮಾಡಿಸಿಲ್ಲ, ಏನೂ ಮಾಡಿಸಿಲ್ಲ. ಇನ್ನು ಹಿಂದಿನ ಇದು ಏನು ಮಾಡಬೇಕು ಅಂತ ನಾನು ಇದು ಅದೇ ಕೇಳ್ತಾ ಗೊತ್ತಿಲ್ಲ ಸರ್. ಅದು ಪೊಲೀಸ್ ಮಾಹಿತಿ ಅದರಲ್ಲಿ ನಮಗಿನ್ನು 15 ಮಂದಿ ಗೊತ್ತೇ ಇರಲ್ಲ. ಅದರಲ್ಲೇ ಯಾರೋ ಒಬ್ಬರು ವಿಡಿಯೋ ಮಾಡಿ ಸ್ಪ್ರೆಡ್ ಮಾಡಿದ್ದಾರೆ ಬೇರೆ ಮಾಡಿದರೆ. ಅವ್ರು ಏನು ಮಾಡಿದ್ರೆ ಪೊಲೀಸ್ ಸ್ಟೇಷನ್ ಕಳಿಸ್ಯಾರ, ಲೊಕೇಶನ್ ಕಳಿಸ್ಯಾರ. ಅವಾಗ ಬಂದು ಪ್ರೈವೇಟ್ ಗಾಡಿ ತೊಗೊಂಡು ಸಿವಿಲ್ದಾಗ ಬಂದು ಅವ್ರನ್ನ ಇದು ಮಾಡ್ಕೊಂಡು ಅದರಲ್ಲಿ ಒಬ್ಬ ಸನ್ಮಾನ ಅಂತ ಒಳ್ಳೆ ಹೋಗ್ಬೋದು. ಓದನ್ನು ನಾವು ಉಳಿತಿದ್ದು 7 ಜನ ಸಿಕ್ಕಿದ್ವಿ ಸರ್. ಅಡ್ವೊಕೇಟ್ ಪಾರ್ಟ್ ಅವ್ರ ಮನೇನೇ ಅವ್ರದ್ದು. ಬಟ್ ಏನಾದರೂ ಅವ್ರಿಗೆ ಸಪೋರ್ಟ್ ಅಡ್ವೊಕೇಟ್ ಹೆಸರು ಅದರೊಳಗೆ ಸರ್. ಯಾಕಂದ್ರೆ ಅವ್ರು ಮುಂದಿನ ಟೀಮೇ ಗೊತ್ತಿಲ್ಲ. ಅದು ಮತ್ತೆ ಆಮೇಲೆ ಹಿಂಗೆ ಮಾಡ್ತಾರೆ ಅಂತ ಕೇಸಿ ಅವ್ರನ್ನ ಇದು ತೊಗೊಂಡೋಗಿ ಸ್ವಲ್ಪ ನ್ಯೂಸ್ ಮಾಡ್ತಾರೆ, ಎಡಿಟ್ ಮಾಡ್ತಾರೆ. ಏನಂತಂದರೆ ಇಲ್ಲ ನಾವು BJP ಮಾಡಲ್ಲ, BJP ಸಪೋರ್ಟ್ ಮಾಡಬೇಕು ನಾವು, ಅದಕ್ಕೆ ಸಂಬಂಧ ಇಲ್ಲ ಸರ್. ಆ್ಯಕ್ಚುಲಿ ನನಗೆ ಟಾರ್ಗೆಟ್ ಮಾಡಿದ್ದು 10 ಲಕ್ಷ ರೂಪಾಯಿ. ಮತ್ತು ತಿಂಗಳಿಗೆ 1 ಲಕ್ಷ ರೂಪಾಯಿ. ನೀನು ಏನು ಮಾಡ್ತೀವಿ ಏನು ಬಿಡ್ತೀವಿ ಗೊತ್ತಿಲ್ಲ. ತಿಂಗಳಿಗೆ 1 ಲಕ್ಷ ರೂಪಾಯಿ ನಾನು ಇನ್ಕಮ್ ಕೊಡೋದು. ನಾನು ಏನು ಮಾಡಿದ್ರೆ ಅವ್ರಿಗೆ ನಾನು ಎಲ್ಲ ಇನ್ಫಾರ್ಮೇಷನ್ ಕೊಡ್ಬೇಕು. ನಾನು ಉದ್ದೇಶ ನನಗೆ ಗೊತ್ತಿಲ್ಲ ಸರ್. ಅಂತ ಒಂದು ಟಾರ್ಗೆಟ್ ಮಾಡಿ 10% ಪರ್ಚೇಸ್. ಸೆಟಲ್ಮೆಂಟ್ ಏನಿಲ್ಲ ಸರ್. ಅವ್ರಿಗೆ ನಮ್ಗೆ ಯಾವುದೇ ಸೆಟಲ್ಮೆಂಟ್ ಇಲ್ಲ. 1 ರೂಪಾಯಿ ನಮ್ಗೆ ಕೊಡೋದಿಲ್ಲ, ತೊಗೋದಿಲ್ಲ.
ನಾನು ಅವ್ರಿಗೆ ಒಂದು ದಿವಸ ಲೇ ಅಂತ ಅವ್ರು ಮಾತಾಡಿಲ್ಲ, ನಾನು ಮಾತಾಡಿದ್ದೀನಿ. ಈ ಥರ ಪ್ಲಾನ್ ಮಾಡಿದ್ದಾರೆ. ಯಾರು ಚೆನ್ನಾಗಿ ದುಡಿತಾರೆ, ಇಲ್ಲೊಂದು ಫಾರ್ಮುಲಾ ಇದೆ, ಚೆನ್ನಾಗಿ ದುಡಿಯೋರು ನಮ್ಗೆ ಅರ್ಥ ಕೊಡ್ಬೇಕು ನಮ್ಮ ಗ್ಯಾಂಗಿಗೆ. ಇಲ್ಲೇ ಹೋದ್ರೆ ನಿಮ್ಗೆ ದಂಧ ನಡೆಯೋಂಗಿಲ್ಲ. ಅಡ್ವೊಕೇಟ್ನ ವಕೀಲ ವೃತ್ತಿಯನ್ನ ರದ್ದಾಗುವಂತೆ ಆ ಸಮಾಜದವರು ನಾಳೆ ಬಾರ್ ಕೌನ್ಸಿಲ್ ಪ್ರೆಸಿಡೆಂಟ್ಗೆ ಮತ್ತು ಸ್ಟೇಟ್ ಪ್ರೆಸಿಡೆಂಟ್ಗೆ ಒಂದು ಮನವಿಯನ್ನು ಅವರು ಕೊಡೋರಿದ್ದಾರೆ. ಅವ್ರ ವೃತ್ತಿನೇ ರದ್ದಾಗ್ತದೆ. ವಕೀಲರು ಅಂದ್ರೆ ರಕ್ಷಣೆ ಮಾಡುವಂತವರು, ಅವರೇ ಇಂತಹ ಕೆಟ್ಟ ಕೃತ್ಯಕ್ಕೆ ಇಳಿದ್ರೆ ಸಮಾಜ ಇದನ್ನು ಒಪ್ಪೋದಿಲ್ಲ. ಹೀಗಾಗಿ ಇಲ್ಲಿ ಏನಾಗಿದೆ ಅಂದ್ರೆ ಕೆಲ ಸಂಘಟನೆಗಳದ್ದು ಯಾರಾದ್ರೂ ಚೆನ್ನಾಗಿ ದುಡಿತಿದ್ರೆ, ಸಂಪಾದನೆ ಮಾಡ್ತಾ ಇದ್ರೆ, ಅದು ಈ ಕೆಲ ಸಂಘಟನೆಯವರ ಕಣ್ಣಿಗೆ ಬಿದ್ದರೆ ಅವರು ಇವರಿಗೆ ಹತ್ತ ಕೊಡುವಂತಹದ್ದು ಒಂದು ಅಸಂವಿಧಾನಿಕ ನಿಯಮ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿದೆ. ಪೊಲೀಸ್ ಇಲಾಖೆ ಇದನ್ನ ಏರಿಸಬೇಕು. 2014-15 ಶಶಿಕುಮಾರ್ ಅವರು ರೌಡಿ ನಿಗ್ರಹ ಪಡೆಯನ್ನ ಮಾಡಿದ್ರು. ಅಮಿತ್ ಸಿಂಗ್ ಅವರು ಮತ್ತು ಅವರ ನಂತರ ಬಂದಂತಹ ಶಶಿಕುಮಾರ್ ಅವರು ಕೇವಲ ಆ ಟೀಮ್ ರೌಡಿಗಳ ಚಲನವಲನಗಳ ಮೇಲೆ ನಿಗಾ ಇಟ್ಟಿದ್ರು. ಕಲಬುರಗಿ ಅಂತೂ ಇದು ದೊಡ್ಡ ಮಾಫಿಯಾ ಆಗಿದೆ. ಮುಂಬೈನಲ್ಲಿ ಡಾನ್ಗಳಿದ್ದಾರಲ್ಲ, ಗ್ಯಾಂಗ್ಸ್ಟರ್ಗಳಿದಾರಲ್ಲ, ಆ ಮಾದರಿಯಲ್ಲಿ ಇಲ್ಲಿ ಅನೇಕ ಗ್ಯಾಂಗ್ಸ್ಟರ್ಗಳಿದ್ದಾರೆ. ಇದು ನಿಯಂತ್ರಣಕ್ಕೆ ಇಲ್ಲಿ ಒಂದು ಟೀಮ್ ಅನ್ನ ಸರ್ಕಾರ ನಿಯುಕ್ತಿಗೊಳಿಸಬೇಕು. ಕಮಿಷನರೇಟ್ ಆಫೀಸ್ ಯಾಕೆ ಮಾಡಿದ್ರು ಅಂದ್ರೆ ಇನ್ನು ನಡಿಬಾರ್ದು ಅನ್ನೋ ಕಾರಣಕ್ಕಾಗಿನೇ ಕಮಿಷನರೇಟ್ ಆಫೀಸ್ ಮಾಡಿದ್ರಲ್ಲ. ಆದ್ರೆ ಈಗ ಕ್ರೈಮ್ ರೇಟ್ ನೋಡಿ ಅವಾಗ ಹಿಂಗಿತ್ತು, ಈಗ ಹೆಚ್ಚಾಗಿಬಿಟ್ಟಿವೆ ಕಮಿಷನರ್ ಇದ್ದಾಗಿಯೂ ಕೂಡ. ಇಲ್ಲಿ ಆಳುವ ನಾಯಕರ ಮನಸ್ಥಿತಿ ಇದಕ್ಕೆ ಕಾರಣ. ಹೌದು, ಅದೇ ಟೋಟಲ್ ಆಗಿ ನಾನು ಹೇಳಿದ್ನಲ್ಲ, ಸಂಪೂರ್ಣವಾಗಿ ರಾಧಾಕೃಷ್ಣ ಅವರ ಮತ್ತು ಪ್ರಿಯಾಂಕಾ ಖರ್ಗೆ ಅವರ ಮಾನ ಕಾಪಾಡಕ್ಕೆ, ಅವರ ಗೆಲುವಿಗೆ ಚ್ಯುತಿ ಬರಲಾರದಕ್ಕೆ ಸೇಫ್ ಗೇಮ್ ಇಲ್ಲಿಯ ಆರ್ ಚೇತನ್ ಅವರು ಆಡಿದ್ದಾರೆ. ಅವ್ರ ವಿರುದ್ಧ ದೂರು ಕೊಡ್ತೀರಾ? ಹೌದು, ಮುಖ್ಯಮಂತ್ರಿಗಳಿಗೆ ಕೊಡಬೇಕು ಅವರಿಗೆ.